ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತು ಒಂದು ಹಳೆ ಸೀರೆಗಳಲ್ಲಿ ಇದ್ದರೆ ಆ ಥರಲ್ಲಿ ಹಾಸಿಗೆ ಮೇಲೆ ಹಾಸ್ಕೊಳ್ಳೋದು ಇಲ್ಲ ಕೆಳಗಡೆ ಹಾಸ್ಕೊಳ್ಳೋದು ಆ ಥರದ್ದು ಒಂದು ಹಳೆ ಸೀರೆಗಳಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಆಲ್ರೆಡಿ ಒಂದು ರೆಡಿ ಮಾಡಿದ್ದೀನಿ. ಅದಕ್ಕೆ ಸುಮ್ಮನೆ ಹಳೆ ಸೀರೆಗಳೆಲ್ಲ ವೇಸ್ಟಾಗಿ ಹರಿದೋಗಿರೋದು, ಸ್ವಲ್ಪ ಸುಕ್ಕಾಗಿರೋದು, ಆ ಥರ ವೇಸ್ಟ್ ಸೀರೆಗಳಿರ್ತಾವಲ್ಲ, ಸುಮ್ಮನೆ ಬಿಸಾಕೋ ಬದಲು ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಿಡ್ಲ್ ಕ್ಲಾಸ್ ಮನೆಗಳಲ್ಲೆಲ್ಲ ಹಾಸಿಗೆ ಅಂತೂ ಇರಲ್ಲ, ಕೆಲವ್ರ ಮನೇಲಿ ಇರುತ್ತೆ, ಕೆಲವ್ರ ಮನೇಲಿ ಇರಲ್ಲ. ಅಂಥವ್ರು ಈ ಥರ ಹೊಲ್ಕೊಂಡ್ರೆ ವೇಸ್ಟ್ ಆಗಿರೋ ಸೀರೆಗಳಲ್ಲಿ ಅದ್ರ ಮಧ್ಯಕ್ಕೆ ಒಂದು ಸ್ವಲ್ಪ ವೇಸ್ಟ್ ಆಗಿರೋ ಟಾಪ್ಸು ಅದು ಇದನ್ನು ಸೇರಿಸ್ಕೊಂಡು ಹೊಲಿಬೋದು. ಆದರೆ ನಾನು ಬರೀ ಸೀರೆಗಳು ಸ್ವಲ್ಪ ಗೀಲಿದ್ರೆ ಆ ಥರದವನ್ನ ಮಧ್ಯಕ್ಕೆ ಅಡ್ಜಸ್ಟ್ ಮಾಡಿ ಹೊಲ್ಕೊಂಡ್ರೆ, ಅದು ಮಿಷಿನ್ ಇದ್ದರೆ ಮಿಷಿನಲ್ಲೇ ಹೊಲ್ಕೋಬೋದು. ಹೇಗೆ ಹೊಲಿಯೋದು ಅದರಲ್ಲಿ ಅಂತ ತೋರಿಸ್ತೀನಿ. ಹೊಲ್ಕೊಂಡ್ರೆ ಕೆಳಗಡೆ ಹಾಸ್ಕೊಳಕ್ಕಾಗುತ್ತೆ, ಇಲ್ಲ ಹಾಸಿಗೆ ಮೇಲೆ ಹಾಕೋಬೋದು. ಈ ಥರ ಮಾಡ್ಕೊಂಡು ಹಾಕೋಬೋದು. ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಈ ಥರ ಮಾಡ್ಕೋಬೋದು. ನೋಡಿ, ನಾನು ಇದೊಂದು 4-5 ಸೀರೆ ತೊಗೊಂಡಿದ್ದೀನಿ, ಎಲ್ಲ ವೇಸ್ಟ್ ಸೀರೆಗಳು. ನೋಡಿ, ಇವೆಲ್ಲ ವೇಸ್ಟ್ ಆಗಿರೋ ಸೀರೆಗಳು, ಸ್ವಲ್ಪ ಡ್ಯಾಮೇಜು ಅದು ಇದು ಸ್ವಲ್ಪ ಆ ಥರ ಈ ಥರ ಆಗಿರೋ ಸೀರೆಗಳು ಇವೆಲ್ಲ. ನೋಡಿ ಈ ಥರ. ಆಮೇಲೆ ಸ್ವಲ್ಪ ಈ ಥರ ಪೀಸ್ಗಳು ತೊಗೊಂಡಿದ್ದೀನಿ, ಮಧ್ಯೆ ಸೇರಿಸ್ತೀನಿ. ಇದು ವೇಲ್ಗಳು, ಸುಮ್ಮನೆ ವೇಸ್ಟಾಗಿ ಯೂಸ್ ಮಾಡಲ್ಲ, ಏನಿಲ್ಲ. ಹಾಗಾಗಿ ವೇಲು ಈ ಥರ ಬ್ಲೌಸ್ ಪೀಸು ದೊಡ್ಡದು ಈ ಥರದ್ದು ವೇಸ್ಟಾಗಿ ಸುಮ್ಮನೆ ಬಿಸಾಕೋ ಬದಲು ಮಂದಕ್ಕೆ ಸೇರಿಸ್ಬಿಟ್ಟು ಇದು ಮಿಷಿನಲ್ಲಿ ಹೇಗೆ ಸ್ಟಿಚ್ ಮಾಡೋದು ನೋಡೋಣ. ಇದು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಇಷ್ಟೇ ಅಂತೇನಿಲ್ಲ, ಒಂದೆಷ್ಟು ಬಟ್ಟೆ ಇರುತ್ತೆ ನಿಮ್ಗೆ ಆ ಬಟ್ಟೆಗಳಲ್ಲಿ ಎಷ್ಟಾಗುತ್ತೆ. ಆಮೇಲೆ ಫಸ್ಟ್ಗೆ ನಾನು ಇದು ಒಂದು ಲೆಂತ್ ತೊಗೊಂಡಿದ್ದೀನಿ. ಒಂದು ಬೆಡ್ಶೀಟ್ ಇರುತ್ತಲ್ಲ, ನಿಮಗೆ ಆ ಬೆಡ್ಶೀಟ್ ಅಳತೆ ಬೇಕು ಅಂದರೆ ಅಳತೆ ಮಾಡ್ಕೊಳ್ಳಿ. ಇಲ್ಲ ನೀವು ಮಂಚದ ಮೇಲೆ ಹಾಸಿಗೆ ಮೇಲೆ ಹಾಕ್ತೀವಿ ಅದ್ರ ಅಳತೆ ತೊಗೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕು ಸೈಜು ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾನು ಈ ಸೀರೆ ಅಗಲ ಎಷ್ಟು ಬರುತ್ತೆ ಅಷ್ಟು ಅಗಲ ಇಡ್ತೀನಿ. ಉದ್ದ ಬಂದ್ಬಿಟ್ಟು ಡಬಲ್ ಫೋಲ್ಡ್ ಮಾಡ್ಕೋತೀನಿ. ಇವಾಗ ಈ ಸೀರೆ ಇದೆಯಲ್ಲ, ಇದು ಅಗಲ ಎಷ್ಟು ಬರುತ್ತೆ ಈ ಸೀರೆ ಅಗಲ ಅಷ್ಟಕ್ಕೆ ಇಡ್ತೀನಿ. ಸೀರೆ ಎಷ್ಟು ಅಗಲ ಇದೆ ಇಷ್ಟು ಅಗಲಕ್ಕೆ ಇಡ್ತೀನಿ. ಉದ್ದ ಬಂದ್ಬಿಟ್ಟು ಇದನ್ನು ಡಬಲ್ ಫೋಲ್ಡ್ ಮಾಡಿ ಇಟ್ಕೋತೀನಿ. ಅದರ ಅಳತೆಗೆ ಎಲ್ಲ ಸೀರೆನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೋಬೇಕಾಗುತ್ತೆ. ಎಲ್ಲನೂ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಒಂದ್ರ ಮೇಲೆ ಒಂದು ಇಟ್ಟು ಆಮೇಲೆ ಮತ್ತೆ ಸ್ಟಿಚ್ ಮಾಡ್ಕೋಬೇಕು. ಒಂದೇ ಸಲ ಎಲ್ಲನೂ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಸೀರೆಗಳು ಒಂದ್ರ ಮೇಲೆ ಒಂದು ಇಟ್ಟಾಗ ಜಾರ್ಕೊಳ್ತಾ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಇವನ್ನ ಈ ರೀತಿ ಫಸ್ಟು ಎರಡೆರಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಸ್ಟಿಚ್ ಮಾಡಿದ್ಮೇಲೆ ಒಂದ್ರ ಮೇಲೆ ಒಂದಿಟ್ಟು ಮತ್ತೆ ಯಾವ ರೀತಿ ಅದನ್ನು ಮಾಡೋದು ತೋರಿಸ್ತೀನಿ ಬನ್ನಿ. ಫಸ್ಟ್ಗೆ ಇವಾಗ ಇದನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡೋಣ. ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಇದೆಲ್ಲ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹೇಗೆ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ನೋಡಿ, ಮತ್ತೆ ಇವಾಗ ಇದು ತೊಗೊಂಡಿದ್ದೀನಿ ಸೀರೆ. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊತೀನಿ. ಇದು ಡಬಲ್ ಫೋಲ್ಡ್ ಮಾಡಿ, ಇದು ಯಾಕೆಂದರೆ ಸೈಡ್ ಅಂಚು ಹೊಲ್ದಿರೋ ಒಂದೇ ಸಮ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ತೀನಿ, ಎರಡೂ ಸೇರಿಸಿ. ಮಾಡ್ಕೊಂಬಿಡ್ಬೇಕು. ಈ ರೀತಿ ಎರಡೂ ಸೇರಿಸಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಈ ರೀತಿ ಮಾಡ್ಕೋಬೇಕು. ಏನು ಓಪನ್ ಆಗಬಾರ್ದು. ಈಗ ಎರಡೂ ಇದೇ ರೀತಿ ನೀಟಾಗಿ ಎರಡೂ ಸೇರಿಸಿ ನೀಟಾಗಿ ಈ ರೀತಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸುತ್ತ ಒಂದು ಸ್ಟಿಚ್ ಹಾಕೋಬೇಕು. ಇವಾಗ ಸುತ್ತ ಇದನ್ನು ಸ್ಟಿಚ್ ಮಾಡ್ಕೋಬೇಕು, ಯಾಕೆಂದರೆ ಓಪನ್ ಆಗಬಾರ್ದು. ಸುತ್ತ
ಈ ಸೀರೆನೂ ಹಾಗೇನೆ ಮಾಡ್ಕೊತಾ ಇದ್ದೀನಿ. ಇದನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ಬ್ಲೌಸ್ ಎಲ್ಲ ಇಲ್ಲ ಇದರಲ್ಲಿ. ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಈ ಕಡೆನೂ ಇದು ಹಾಗೆ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಡಬಲ್ ಫೋಲ್ಡ್ ಮಾಡಿ. ಮೂರ್ಸಿನ ಈ ಥರ ಹಿಡಿಯುತ್ತೆ. ಇದನ್ನೆಲ್ಲ ಹೇಗೆ ಜೋಡಿಸ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೋಬೇಕು. ಹೇಗೆ ಮಾಡೋದು ಫ್ರೆಂಡ್ಸ್, ಇವಾಗ ಈ ಥರ ಎಲ್ಲ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಒಂದ್ರ ಮೇಲೊಂದು ಜೋಡಿಸ್ಕೋಬೇಕು. ಅಂದರೆ ಅಲ್ಲೇ ಸ್ಟಿಚ್ ಮಾಡ್ತಿದ್ದೆ, ಆದರೆ ಇದು ತೋರಿಸ್ಬಿಡೋಣ ಒಂದ್ಸಲ. ಈಗ ಎಲ್ಲನೂ ಒಂದ್ರ ಮೇಲೊಂದು ಸ್ಟಿಚ್ ಮಾಡಿಬಿಟ್ಟು ಸುತ್ತ ಸ್ಟಿಚ್ ಮಾಡಿಕೊಂಡು ಮತ್ತೆ ಇದ್ರ ಮೇಲೆ ಒಂದೊಂದು ಹೀಗೆ ಸ್ಟಿಚ್ ಹಾಕಬೇಕು. ಮಧ್ಯ ಸ್ಟಿಚ್ ಹಾಕಿದ್ರೆ ಅವಾಗೆಲ್ಲ ಆ ಕಡೆ ಈ ಕಡೆ ಇದಾಗೋದಿಲ್ಲ. ಸ್ಟಿಫ್ ಹಾಕಿ ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಸುತ್ತ ಪಿನ್ ಹಾಕ್ಕೊಂಡಿದ್ದೀನಿ. ಎಲ್ಲ 4-5 ಸೀರೆನೂ ಸೇರಿಸ್ಕೊಂಡು ಈ ರೀತಿ ಇವಾಗ ಸುತ್ತ ಸ್ಟಿಚ್ ಮಾಡ್ಕೋಬೇಕು. ಸುತ್ತ ಪಿನ್ಗಳು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸುತ್ತ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಸುತ್ತ ಸ್ಟಿಚ್ ಮಾಡ್ಕೊಂಬಿಟ್ರೆ ಅವಾಗ ನಮಗೆ ಈ ಬಟ್ಟೆ ಆ ಕಡೆ ಈ ಕಡೆ ಸರಿಯೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಷ್ಟು ಉದ್ದ ಬೇಕು ಲೆವೆಲ್ ನೋಡಿಕೊಂಡು ಇದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದ ಇತ್ತು ಅಂದರೆ ಒಂದೊಂದು ಪೀಸ್ ಉದ್ದ ತುಂಡ ಇರೋದ್ರಿಂದ ಎಲ್ಲ ಒಂದು ಲೆವೆಲಿಗೆ ಬರೋ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಫೋಲ್ಡ್ ಮಾಡ್ಕೊಂಡು ಈಗ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ತುದಿಗೆ ಒಂದು ಸ್ಟಿಚ್ ಹಾಕೋತೀನಿ. ನೋಡಿಕೊಂಡು ಎಲ್ಲನೂ ಒಂದೇ ಲೆವೆಲ್ಗೆ ಹಾಕ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಸ್ಟಿಚ್ ಆಗಲಿಲ್ಲ ಅಂದರೆ ಕೆಳಗಡೆ ಹೋಗ್ಬಿಡುತ್ತೆ. ಈ ರೀತಿ ಒಂದು ಸ್ಟಿಚ್ ಹಾಕೋಬೇಕು. ಇದಕ್ಕೆ ಸ್ವಲ್ಪ ದೊಡ್ಡ ಹೊಲ್ಗೆನೇ ಇಟ್ಕೊಳ್ಳಿ, ಪರವಾಗಿಲ್ಲ ಹಿಡಿಯುತ್ತೆ.
ಇವಾಗ ಸುತ್ತ ಸ್ಟಿಚಿಂಗ್ ಹಾಕಿದ್ದೀನಿ ನಾನು, ಈ ರೀತಿ ಬಂದಿದೆ. ಇವಾಗ ಏನು ಮಾಡಬೇಕಪ್ಪ ಅಂತ ಮಧ್ಯ ಹಿಂಗೆ ಒಂದೊಂದು ಸ್ಟಿಚ್ಚು ಹಿಂಗೆ ಕಾಣಿಸ್ತಿರ್ಬೋದು. ಹಿಂಗೆ ಎರಡು ಹಾಕಿದ್ದೀನಿ. ಇವಾಗ ಇದ್ರ ಮೇಲೆ ಈ ಸೈಡಲ್ಲಿ ಸುತ್ತ ಇದು ಸ್ಟಿಚ್ ಮಾಡಿಬಿಟ್ರೆ ರೆಡಿ ಆಗುತ್ತೆ. ಇದು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋಣ ನೋಡಿ. ಇವಾಗ ಈ ಥರ ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇನು ಫಸ್ಟ್ ಸ್ಟಿಚ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡೋದು. ಆಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಈಗ ಸ್ಟಿಚ್ ಮಾಡೋದು. ಅವಾಗ ಏನಾಗುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ಇದು ಈ ಓಪನ್ನು ಬಟ್ಟೆಗಳೆಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಒಂಥರ ಅಸಹ್ಯವಾಗಿ ಕಾಣಿಸಲ್ಲ.